ಚಳಿಗಾಲ ಹೋಗಿ ಬೇಸಿಗೆಗಾಲ ಹತ್ರ ಬರ್ತಾ ಇದೆ. ತಂಪಾಗಿ ಕೋಸಂಬರಿ ಅಥವಾ ಸ್ಯಾಲಡ್ ತಿನ್ನಕ್ಕೆ ಯಾರಿಗಿಷ್ಟ ಆಗಲ್ಲ ಹೇಳಿ. ನಾನು ಇವತ್ತಿನ ದಿನ ಸೌತೆಕಾಯಿ ಬಳಸ್ಕೊಂಡು ಬಹಳ ರುಚಿಕರವಾಗಿರುವಂತಹ 2 ಕೋಸಂಬರಿ ಅಥವಾ ಕುಕ್ಕುಂಬರ್ ಸ್ಯಾಲಡ್ ತೋರ್ಸಕ್ಕೆ ಬಂದಿದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು, ಖಾರ ಎಲ್ಲ ಕಡಿಮೆ ಇದ್ದು ಬಹಳ ರುಚಿಯಾಗಿರುತ್ತೆ. ಅದನ್ನು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಸಣ್ಣದಾಗಿ ಕತ್ತರಿಸಿರೋ ಸೌತೆಕಾಯಿ, ಅರ್ಧ ಕಪ್ಪಷ್ಟು ಹುರಿದು ಸಿಪ್ಪೆ ತೆಗೆದಿರುವಂತಹ ಶೇಂಗಾ, ಹಾಗೆ 2 ಟೇಬಲ್ ಚಮಚದಷ್ಟು ಹಸಿ ತೆಂಗಿನ ತುರಿ, ಒಂದು 1/4 ಚಮಚದಷ್ಟು ಉಪ್ಪು, ಹಾಗೆ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನು ಬಳಸಿದ್ದೀನಿ. ಹಸಿಮೆಣಸಿನಕಾಯಿ ಹಾಗೂ ಕರಿಬೇವನ್ನು ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ. ಈ ರೀತಿ ಒಗ್ಗರಣೆಯಲ್ಲಿ ಹಸಿಮೆಣಸಿನಕಾಯಿಯನ್ನು ಹುರಿದು ಹಾಕಿದ್ರೆ ಅಸಿಡಿಟಿ ಆಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ಖಾರ ಒಂದೇ ಸಮನಾಗಿ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ. ಇಷ್ಟು ಮಾಡಿ ಮಗ್ಚಿದ್ರೆ ಆಯಿತು. ಇನ್ನೇನು ಬಡಿಸೋದಕ್ಕೆ ಒಂದು ಸ್ವಲ್ಪ ಹೊತ್ತಿದೆ ಅಥವಾ ತಿನ್ನೋ ಮೊದಲು ಒಂಚೂರು ಲಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಆದರೆ ಇದನ್ನು ಖಂಡಿತ ಟ್ರೈ ಮಾಡಬೇಕು. ಆ ಥರದ ರೆಸಿಪಿ, ಇದರಲ್ಲಿ ನಾವು ಶೇಂಗಾ ಅಥವಾ ಕಡಲೆಕಾಯಿ ಹಾಕಿರ್ತೀವಲ್ಲ, ಅದು ಒಂಥರ ನಟ್ಟಿ ಫ್ಲೇವರ್ ಕೊಡುತ್ತೆ, ಬಹಳ ರುಚಿಯಾಗಿರುತ್ತೆ. ಇನ್ನು 2ನೇ ರೆಸಿಪಿ ಖಾರವಾಗಿ ಹುಳಿಯಾಗಿರುತ್ತೆ. ಖಾರ ಪ್ರಿಯರು ಮಾಡಿ ತಿನ್ನಲೇಬೇಕು ಆ ಥರದ ಕೋಸಂಬರಿ. ಅದನ್ನು ಮಾಡೋದಕ್ಕೆ ಒಂದು ಬೌಲಲ್ಲಿ 1 ಕಪ್ಪಷ್ಟು ಸಣ್ಣದಾಗಿ ಕತ್ತರಿಸಿರುವಂತಹ ಸೌತೆಕಾಯಿ, 1/4 ಕಪ್ಪಷ್ಟು ಕ್ಯಾರೆಟು, ಅದನ್ನು ಸಹ ಚಿಕ್ಕದಾಗಿ ಕತ್ತರಿಸಿದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ಈರುಳ್ಳಿ, ಅರ್ಧ ಕಪ್ಪು ಟೊಮ್ಯಾಟೊ. ಇದ್ರ ಜೊತೆ ನೀವು ಬೇರೆ ತರಕಾರಿನೂ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ಖಾರ ಕಡಿಮೆ ಇರುವಂತಹ ಹಸಿಮೆಣಸಿನಕಾಯಿ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ, ಚೂರು ಪೆಪ್ಪರ್ ಪೌಡರ್ ಅಥವಾ ಕಾಳು ಮೆಣಸಿನ ಪುಡಿ, ಹಾಗೆ ಚೂರು ಜೀರಿಗೆ ಪುಡಿ. ನೋಡಿ, ಇಲ್ಲಿ 3 ಥರದ ಖಾರ ಹಾಕಿದ್ದೀನಿ: ಹಸಿಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ. ಸೊ ಅದನ್ನು ನಿಮ್ಮ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ, ಇಲ್ಲಾಂದರೆ ತುಂಬ ಖಾರ ಆಗ್ಬೋದು. ಹಾಗೆ ಕೊನೆಯಲ್ಲಿ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿದ್ರೆ ಆಯಿತು. ಇದು ಬಹಳ ಸುಲಭವಾಗುತ್ತೆ, ಹುಳಿಯಾಗಿ ಖಾರವಾಗಿರುತ್ತೆ. ನಿಮಗೇನು ತಿನ್ನೋದಕ್ಕೆ ಮನಸ್ಸಿಲ್ಲ, ಹೊಟ್ಟೆ ತುಂಬದಂಗಿದೆ, ಬಾಯಿ ರುಚಿ ಇಲ್ಲ ಅಂದವಾಗ ಇದನ್ನು ಖಂಡಿತ ಟ್ರೈ ಮಾಡಬೇಕು. ಒಂದೇ ಯಾಕೆ 2ನ್ನೂ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತಾ ಅಂಥೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.